ಸಂವಿಧಾನ ಸಮರ್ಪಣಾ ದಿನದ ಅಂಗವಾಗಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿರುವ ಅಂಬೇಡ್ಕರ್ ಪ್ರತಿಮೆ ಬಳಿ ಹಾಸನ ಜಿಲ್ಲೆಯ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿಯ ನೇತೃತ್ವದಲ್ಲಿ ವಿವಿಧ ಸಂಘಟನೆಗಳು ಒಟ್ಟಾಗಿ ಸೇರಿ ಬೃಹತ್ ಪ್ರತಿಭಟನೆ ನಡೆಸಿದರು. ಬಳಿಕ ನಗರ ಕೇಂದ್ರ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಸಂಚರಿಸಿ ಅಂಬೇಡ್ಕರ್ ಭವನದವರೆಗೆ ಸಾಗಿಸಿದರು. ಪ್ರತಿಭಟನೆಯಲ್ಲಿ ಸಮಾಜದಲ್ಲಿ ಹೆಚ್ಚುತ್ತಿರುವ ದೌರ್ಜನ್ಯ, ವೈಷಮ್ಯ ಮತ್ತು ಸಂವಿಧಾನ ಮೌಲ್ಯಗಳ ಮೇಲಿನ ದಾಳಿಗಳನ್ನು ತೀವ್ರವಾಗಿ ಖಂಡಿಸಿದರು. ದಲಿತರ ಮೇಲಿನ ಅನ್ಯಾಯ, ಕೋಮು ತಣತೆ ಉಂಟುಮಾಡುವ ಪ್ರವೃತ್ತಿಗಳನ್ನು ನಿಗ್ರಹಿಸಲು ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದರು. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗೆ ನಡೆದ ಅವಮಾನ, ಪ್ರಿಯಾಂಕಾ ಖರ್ಗೆ ಅವರಿಗೆ ಮಾಡಿದ ಅವಮಾನ ಹಾಗೂ ಸುಳ್ಳು ಸುದ್ದಿ ಹಬ್ಬಿಸುವ ವಿರುದ್ಧ ದಲಿತ ಮುಖಂಡ ಕೃಷ್ಣದಾಸ್ ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಇವತ್ತಿನ ಈ ಕಾರ್ಯಕ್ರಮದ ಉದ್ದೇಶ ಏನಂದರೆ, ನಮಗೆ ಸಂವಿಧಾನ ಬಂದು 76 ವರ್ಷಗಳಾದವು. ನಾವು ಮೀಸಲಾತಿ ಬೇಕು ಅಂತ ಹೇಳಿ ಒಳ ಮೀಸಲಾತಿಯನ್ನು ನಾವು ಇಲ್ಲಿವರೆಗೂ 30 ವರ್ಷಗಳಿಂದ ಹೋರಾಟ ಮಾಡ್ಕೊಂಡ್ಬಂದ್ವಿ. ಒಳ ಮೀಸಲಾತಿನ ಮೊನ್ನೆ ಹಂಚಿಕೆ ಮಾಡಿದರು. ಆ ಹಂಚಿಕೆಯಲ್ಲಿ ನಮಗೆ ಎಲ್ಲರಿಗೂ ಕೂಡ ಸಮಾನತೆ ಬೇಕು ಅಂತೇಳಿ ನಾವು ಇಲ್ಲಿವರೆಗೂ ಚಳವಳಿ ಮಾಡ್ತಾ ಇದ್ದೀವಿ. ನಾಳೆನೂ ಕೂಡ ಮಾಡ್ತೀವಿ, ನಾಡದ್ದು ಕೂಡ ಮಾಡ್ತೀವಿ. ಕಾರಣ ಇಷ್ಟೇ, ಇವತ್ತು RSS ನಮ್ಮ ಮೀಸಲಾತಿಯ ಮಿನಿಸ್ಟರ್ ಆದಂಥ ಪ್ರಿಯಾಂಕಾ ಖರ್ಗೆ ಅವ್ರನ್ನ ಟಾರ್ಗೆಟ್ ಇಟ್ಕೊಂಡು ಇವತ್ತು ಅವರನ್ನ ಕೇವಲವಾಗಿ ಮಾತಾಡ್ತಕ್ಕಂಥ RSSನ ನಾವು ಇವತ್ತು ಖಂಡನೆ ಮಾಡ್ತಾ, ನಮ್ಮ ಹೋರಾಟ, ನಮ್ಮ ಒಳ ಮೀಸಲಾತಿ ಹೋರಾಟ, ನಮ್ಮ ಹರಿಜನರ ಹೋರಾಟ, ಪ್ರತಿಯೊಂದು ಮೀಸಲಾತಿ ಕೂಡ ನಮಗೆ ನ್ಯಾಯ ಬೇಕು. ಪ್ರಿಯಾಂಕಾ ಖರ್ಗೆ ಅವರಿಗೆ ಇನ್ನು ಮುಂದೆ ಈ ಥರ ಏನಾದರೂ ಮಾಡಿದರೆ ನಾವೆಲ್ಲ ಅವ್ರ ಬೆಂಬಲವಾಗಿರ್ತೀವಿ. ಈ ಚಳವಳಿ ಯಾವತ್ತೂ ಕೂಡ ಹರಿಜನರ ಪರವಾಗಿರುತ್ತೆ. ಹಾಗಾಗಿ ನಾನು ಮತ್ತು ನನ್ನ ಸಮುದಾಯ ಯಾವತ್ತೂ ಕೂಡ ಒಳ ಮೀಸಲಾತಿ ಮತ್ತು ಪ್ರಿಯಾಂಕಾ ಖರ್ಗೆ ಅವರಿಗೆ ಏನು RSS ಖಂಡನೆ ಮಾಡ್ತಾರೆ ಅದನ್ನು ನಾವು ವಿರೋಧ ಮಾಡ್ತೀವಿ. ಸೊ ಕಾರ್ಯಕ್ರಮನ ಎಲ್ಲೂ ಕೂಡ ಬಯಲಲ್ಲಿ ಮಾಡಬಾರ್ದು, ಸರ್ಕಾರಿ ಜಾಗದಲ್ಲಿ ಮಾಡಬಾರ್ದು ಅಂತ ಪ್ರಿಯಾಂಕಾ ಖರ್ಗೆ ಅವರು ಕೇಳಿತ್ತು. ತಪ್ಪು ಅಂತ ಏನು RSS ವಾದ ಮಾಡ್ತಾರೆ ಅದು ನಿಜವಾಗೂ ಖಂಡನೀಯ. ನಾವೆಲ್ಲ ಅವ್ರ ಪರವಾಗಿರ್ತೀವಿ. ಈ ಚಳವಳಿ ಯಾವುದೇ ಕಾರಣಕ್ಕೂ ನಾವು ಖಂಡನೆ ಮಾಡ್ತೀವಿ. RSS ವಿರುದ್ಧವಾಗಿ ನಾವು ಹೋರಾಟವನ್ನು ಮಾಡ್ತೀವಿ. ಸ್ನೇಹಿತರೆ, ಜೈ ಭೀಮ್. ಇವತ್ತ ಹಾಸನ ಜಿಲ್ಲಾ ದಲಿತ ಒಕ್ಕೂಟ ಸಹಯೋಗದೊಂದಿಗೆ ಸಂವಿಧಾನ ಸಮರ್ಪಣಾ ದಿನದ ಪ್ರಯುಕ್ತ ದೇಶದ RSS ವಿರುದ್ಧವಾಗಿ ದಲಿತರ ವಿರೋಧಿ ಹಾಗೂ ಮಹಿಳೆಯರ ವಿರೋಧಿ, ಸಂವಿಧಾನ ವಿರೋಧಿ ಆಗಿರ್ತಕ್ಕಂಥ RSS ವಿರುದ್ಧವಾಗಿ ಇದೀಗ ಒಂದು ಬೃಹತ್ವಾದ ಪ್ರತಿಭಟನೆ ಮೂಲಕ ಹಾಸನದ ಅಂಬೇಡ್ಕರ್ ಭವನದಲ್ಲಿ ನಾವು ಇವತ್ತೆಲ್ಲ ಇಲ್ಲಿ ಸೇರಿದ್ದೀವಿ. ದೇಶದಲ್ಲಿ ಸಂವಿಧಾನ ಒಪ್ಪದಿರ್ತಕ್ಕಂಥ, ದಲಿತರ ವಿರೋಧಿ ಆಗಿರ್ತಕ್ಕಂಥ ಮತ್ತು ಭಾರತದ ಸಂವಿಧಾನಕ್ಕೆ ಯಾವುದೇ ಥರ
ಗೌರವ ಕೊಡದಂಥ RSS ವಿರುದ್ಧ ನಾವು ಇವತ್ತು ಬೃಹತ್ತಾದ ಪ್ರತಿಭಟನೆ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಹಾಸನ ಜಿಲ್ಲೆ ಅಥವಾ ಹಾಸನ ಜಿಲ್ಲೆಯಲ್ಲಿ ಬರ್ತಕ್ಕಂಥ 8 ತಾಲೂಕುಗಳಲ್ಲಿ ನಮ್ಮ RSSನ ಬ್ಯಾನ್ ಮಾಡಬೇಕು. ಯಾಕಂದರೆ ಸಂವಿಧಾನ ವಿರೋಧಿ ಆಗಿರೋದ್ರಿಂದ ಅದನ್ನು ಬ್ಯಾನ್ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಈ ಸಭೆಗೆ ಭಾಗವಹಿಸಿ ಈ ಸಂದರ್ಭದಲ್ಲಿ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಸಾಕಪ್ಪ. RSSಗೆ ಈ ದೇಶದಲ್ಲಿ 100 ವರ್ಷಗಳು ಆಯಿತು ಅನ್ನುವ ಕಾರಣದಿಂದ ಇಡೀ ದೇಶದಾದ್ಯಂತ ಅವರು ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ಅವರಿಗೆ ಇಷ್ಟ ಬಂದಂಗೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಈ ರಾಜ್ಯ ಸರ್ಕಾರ ಹಲವಾರು ಮೆರವಣಿಗೆಗಳು ಮತ್ತು ಅವರು ಮಾರ್ಚ್ ಪಾಸ್ಟ್ ಇದನ್ನೇನು ಮಾಡ್ತಾರೆ ಅದಕ್ಕೆ ಪರ್ಮಿಷನ್ ತಗೊಳ್ಳಿ ಅಂತಕ್ಕಂಥದ್ದನ್ನು ಪ್ರಿಯಾಂಕ ಖರ್ಗೆ ಮಂತ್ರಿಗಳು ಹೇಳಿದರು ಅಂತಕ್ಕಂಥ ವಿಚಾರನ ಇಟ್ಕೊಂಡು ಭಾರಿ ದೊಡ್ಡ ಸುದ್ದಿಯನ್ನು ಹಬ್ಬಿಸಿ ವಿರೋಧವನ್ನು ವ್ಯಕ್ತಪಡಿಸಿ ಚಾಲೆಂಜ್ ಮಾಡ್ತಕ್ಕಂಥ ಇತ್ಯಾದಿಗಳನ್ನು ಮಾಡ್ತಾರೆ. ಅದು ಭಾರಿ ಒಳ್ಳೆಯದಾಯಿತು. ನಮ್ಮ ಉದ್ದೇಶ ದಲಿತ ಸಂಘಟನೆಗಳು ಎಲ್ಲ ಸಂಘಟನೆಗಳ ಉದ್ದೇಶ ಏನಪ್ಪ ಅಂತಂದರೆ RSSನ ಮೂಲ ಉದ್ದೇಶಗಳು ಏನಿದೆ, ಈ ದೇಶವನ್ನು ಹಿಂದೂ ರಾಷ್ಟ್ರವಾಗಿ ಮಾಡಬೇಕು, ಹಿಂದೂ ಧರ್ಮದ ದೇಶವಾಗಿ ಮಾಡಬೇಕು, ಹಿಂದೂ ಧರ್ಮದ ಆಧಾರದ ಮೇಲೆ ಈ ದೇಶದ ರಾಜ್ಯಾಧಿಕಾರವನ್ನು ನಡೆಸಬೇಕು ಅಂತಕ್ಕಂಥ ಮೂಲ ಉದ್ದೇಶ ಅವರು RSSನ ಹಿಂದೂ ರಕ್ಷಣೆ ಮಾಡ್ತೀವಿ, ದೇಶ ರಕ್ಷಣೆ ಮಾಡ್ತೀವಿ ಅಂತ ಹೇಳ್ತಾ ಮೂಲದಲ್ಲಿ ಈ ಹಿಂದುಳಿದಿರೋ ವರ್ಗದ ಜನರನ್ನು ನಮ್ಮ ಸಂಘಟನೆ ಒಳಗೆ ಇಟ್ಟುಕೊಂಡು ದಲಿತರು ಮತ್ತು ಅಲ್ಪಸಂಖ್ಯಾತರ ಮೇಲೆ ಅವರು ದಾಳಿಯನ್ನು ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಬೌದ್ಧ ಧರ್ಮದ ಮೇಲೂ ಕೂಡ ದಾಳಿಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅವರ ಮೂಲ ಉದ್ದೇಶ ಏನಿದೆ ಅದನ್ನು ಇಡೀ ನಮ್ಮ ರಾಜ್ಯದಲ್ಲಿ ಜಗಜ್ಜಾಹೀರಾಗಿ ನಾವು ವಿವರವಾಗಿ ಸಾರ್ವಜನಿಕರಿಗೆ ಹೇಳಬೇಕು ಅನ್ನೋ ಕಾರಣಕ್ಕಾಗಿ ಇಡೀ ರಾಜ್ಯದಾದ್ಯಂತ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಇವತ್ತು ಹಾಸನದಲ್ಲಿ ಮಾಡ್ತೀವಿ, ಇನ್ನೂ ಎಲ್ಲ ತಾಲೂಕು ಕೇಂದ್ರಗಳಲ್ಲೂ ಕೂಡ ಎಲ್ಲ ಜಿಲ್ಲೆಯಲ್ಲೂ ಮಾಡ್ತಾ ಇದ್ದೀವಿ, ಎಲ್ಲ ತಾಲೂಕು ಕೇಂದ್ರಗಳಲ್ಲೂ ಮಾಡ್ತಾ ಇರ್ತೀವಿ. ಇದು ನಿರಂತರವಾಗಿ ಹೋಗ್ತದೆ. RSSನ ವಿರುದ್ಧ ಅವರ ನಿಜವಾದ ಬಣ್ಣವನ್ನು ಬಾಯ್ಲ್ ಮಾಡ್ತಕ್ಕಂಥದ್ದಕ್ಕಾಗಿ ಕಾರ್ಯಕ್ರಮವನ್ನು ಮಾಡ್ತೇವೆ. ಮತ್ತು ನನಗೆ ಅನಿಸೋಂಥದ್ದು ಅವರು ಧರ್ಮದ ಆಧಾರದ ಮೇಲೆ ಈ ದೇಶದಲ್ಲಿ ಅಧಿಕಾರವನ್ನು ಮಾಡಬೇಕು ಅಂತಕ್ಕಂಥದ್ದು ಅವರ ಉದ್ದೇಶ. ಈ ಭಾರತ ದೇಶದಲ್ಲಿ ಧರ್ಮದ ಆಧಾರದ ಮೇಲೆ ಅಧಿಕಾರವನ್ನು ಏನಾದರೂ ಚಾಲನೆಯನ್ನು ಕೊಟ್ಟಿದ್ದೇ ಆದಲ್ಲಿ ಈ ದೇಶದೊಳಗೆ ಜಾತಿಯ ಘರ್ಷಣೆಗಳು, ಧರ್ಮದ ಘರ್ಷಣೆಗಳು ಆಂತರಿಕವಾಗಿ ದೊಡ್ಡ ಕ್ರಾಂತಿಯೇ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ನನ್ನ ಹೆಸರು ಅಣ್ಣಯ್ಯ ಅಂತೇಳಿ, ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಮ್ಮೇಳನ. ಪತ್ರಿಕೆ ಮಾಧ್ಯಮದವರಿಗೆ ನಾನು ಮನವಿ ಏನಪ್ಪ ಅಂತ ಅಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ ವಿಚಾರಧಾರೆಯಲ್ಲಿ ನಾವೆಲ್ಲ ಅಂಬೇಡ್ಕರ್ ಅನುಯಾಯಿಗಳು. RSSಸು BJP ಮತ್ತು ಬಜರಂಗ ದಳ ನಾವು ಏನು ಅಂಬೇಡ್ಕರ್ ಅನುಯಾಯಿ ಇದ್ದೀವಿ. RSSಸು ಎಲ್ಲ ದಬ್ಬಾಳಿಕೆ ಮತ್ತು ದೌರ್ಜನ್ಯ ಎಲ್ಲ ಮಾಡ್ತೈತೆ RSSಸು. ಆಮೇಲೆ ಸಾಹೇಬರು ಗವಾಯಿ ಮ್ಯಾಜಿಸ್ಟ್ರೇಟ್ರ ಮೇಲೆ ಸುವ್ಯವಸ್ಥದ್ದು ಭಾರಿ ತಪ್ಪು ಅನ್ಯಾಯ. ಅದರಿಂದ RSSನ್ನು ವಜಾ ಮಾಡಬೇಕು, RSS ಬ್ಯಾನ್ ಮಾಡಬೇಕು. RSSಸು ಏನಾದ್ರು ಅಕಸ್ಮಾತು ಇನ್ನು ಮುಂದೆ ಇದೇ ಥರ ಏನಾರು ಆದರೆ ನಾವು ತಕ್ಕ ಉತ್ತರ ಕೊಡಬೇಕಾಗುತ್ತೆ RSSನವರಿಗೆ. ದಯವಿಟ್ಟು RSSಸು ಇಲ್ಲಿಗೆ ಅವರಿಗೆ ಅವರ ಏನು ಅವರ ಇದು ಐತೆ ಅದನ್ನೇ ಸ್ಟಾಪ್ ಮಾಡಿದರೆ ಸರಿ. ಸುಮ್ಮನೆ ಎಲ್ಲರನ್ನೂ RSSಸು ಮತ್ತು ಇದು ಎಂಥದ್ದು ಜನಗಳಿಗೆಲ್ಲವ ತೊಂದರೆ ಕೊಡೋದು, ನಾವು RSSನವ್ರು ನಾವು ಆ ಥರ ಈ ಥರ ಮಾಡ್ತಾಯಿದ್ದೀವಿ ಅಂತ ಹೇಳಿ ಅವರೆಲ್ಲ ದಬ್ಬಾಳಿಕೆ ಮಾಡ್ತಾಯಿದ್ದಾರೆ. ಆ ದಬ್ಬಾಳಿಕೆ ಇವತ್ತಿಗೆ ನಿಲ್ಲಿಸ್ಬೇಕು. ಇಲ್ಲ ಅಂದರೆ ನಾವು ಮುಂದೆ ಉಗ್ರವಾದ ಹೋರಾಟ ಮಾಡಬೇಕಾಗತ್ತೆ. ಇವತ್ತಿನಂಗೆ ನಮ್ಮ ಹೆಸರು ರಂಗಯ್ಯ, ಅಜ್ಜನಹಳ್ಳಿ, BSS ಲೀಡ್ರು. ಜೈ ಭೀಮ್ ಬಂಧುಗಳೇ, ಈ ದಿನ ಜಿಲ್ಲೆಯಲ್ಲಿ ಒಂದು ಯಶಸ್ವಿ RSS ವಿರುದ್ಧ ಏನಿವತ್ತು ನಾವು ಭೀಮಾ ಮಕ್ಕಳು ಮಕ್ಕಳುಗಳು ಸೇರಿಕೊಂಡು ಇವತ್ತು ತಾಲೂಕಿನಂತಹ ಹಾಸನ ಜಿಲ್ಲೆಗೆ ಆಗಮಿಸಿ ಇವತ್ತು RSS ವಿರುದ್ಧವಾಗಿ ಇವತ್ತೇನು ಪ್ರತಿಭಟನಾ ರ್ಯಾಲಿ ಮಾಡಿಕೊಂಡು ನಾವಿವತ್ತೇನು ಅಂಬೇಡ್ಕರ್ ಭವನದಲ್ಲಿ ಸಮಾವೇಶನ ಮಾಡಲಿಕ್ಕೆ ಬಂದಿದ್ದೀವಿ. ನಮ್ಮ ಉದ್ದೇಶ ಏನಪ್ಪ ಅಂತೇಳಿದರೆ, ಏನು ಸಂವಿಧಾನ ವಿರೋಧಿ, ದಲಿತ ವಿರೋಧಿ RSSನವರು ನಾವು ಅಧಿಕಾರಿ ಬಂದಿರೋದೇ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಅಂತ ಹೇಳ್ಕೊತಿರ್ತಿದ್ದಾರೆ. ಅವರಿಗೆ ನಾವು ಈ ಮೂಲಕ ನಾವು ಭೀಮರಾವ್ ಅಂಬೇಡ್ಕರ್ ಅವರ ಮಕ್ಕಳು ಮರಿಮಕ್ಕಳಿದ್ದೇವೆ.
ನಿಮ್ಮನ್ನು ಸಂವಿಧಾನ ಬದಲಾವಣೆ ಮಾಡಿ ಬಿಡೋದಿಲ್ಲ. ನಾವುಗಳು ನಿಮ್ಮ ವಿರುದ್ಧವಾಗಿ ಯಾವಾಗಲೂ ಕೂಡ ಸೆಟೆದು ನಿಲ್ಲಿರ್ತೇವೆ ಅಂತ ಹೇಳ್ತಾ ಈ ಮೂಲಕ ಏನು ಹಾಸನ ಜಿಲ್ಲೆಗೆ ಆಗಮಿಸಿದಂಥ ಎಲ್ಲ ತಾಲೂಕಿನ ನಮ್ಮ ಭೀಮ ಬಂಧುಗಳಿಗೆ ಜೈ ಭೀಮ್ ವಂದನೆಗಳು ಹೇಳ್ತಾ, ನನ್ನ ಹೆಸರು ಮಂಜು ತೇಜೂರು, ದಲಿತ ಸಂಘರ್ಷ ಸಮಿತಿಯ ಪರಿವರ್ತನವಾದದ ಜಿಲ್ಲಾಧ್ಯಕ್ಷರಿದ್ದೀನಿ. ಜೈ ಭೀಮ್. ಬಂಧುಗಳೇ, ಈ ದಿನ ಹಾಸನ ನಗರದಲ್ಲಿ RSS ವಿರುದ್ಧ ದಲಿತ ಚಳವಳಿಯ ಒಂದು ಪ್ರತಿರೋಧ ಕಾರ್ಯಕ್ರಮವನ್ನು ಜಿಲ್ಲೆಯ ಎಲ್ಲ ದಲಿತ ಸಮನ್ವಯ ಸಮಿತಿಯಿಂದ ಹಮ್ಮಿಕೊಂಡಿದ್ದೀವಿ. ಕಾರಣ RSS 100 ವರ್ಷಗಳ ಇತಿಹಾಸವನ್ನು ಹೇಳ್ತಾ ಇಡೀ ರಾಜ್ಯದ ದೇಶದ ಎಲ್ಲ ಪಟ್ಟಣಗಳಲ್ಲಿ ಅವರು ಇವತ್ತು ಕಾಕಿ ಚಡ್ಡಿ ಮೂಲಕ ಮೆರವಣಿಗೆಗಳನ್ನು ಮಾಡ್ತಾಯಿದ್ದಾರೆ. ಅದರ ಜೊತೆಗೆ ಏನು ಮಾಡ್ತಾಯಿದ್ದಾರೆ ಅಂದರೆ ಹಿಂದೂ ಅಂತಕ್ಕಂಥ ಪದವನ್ನು ಕಟ್ಟಿ ಇಡೀ ಜಾತ್ಯತೀತ ಮನಸ್ಸುಗಳನ್ನು ಒಡೆದಾಕ್ತಕ್ಕಂಥ ದೇಶದ್ರೋಹಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ಸಂವಿಧಾನದ ಆಶಯಗಳನ್ನೇ ತಿರುತ್ತಕ್ಕಂಥ ಮನುವಾದಿಗಳ ವಿರುದ್ಧವಾಗಿ ನಾವು ಕೂಡ ದಲಿತರು 50 ವರ್ಷದ ಚಳುವಳಿಯ ಇತಿಹಾಸವನ್ನು ಇಟ್ಕೊಂಡಿದ್ದೀವಿ. ನಾವು 100 ವರ್ಷದ ಏನು RSSಗೆ ಎದುರೋದಿಲ್ಲ. ಅದರ ವಿರುದ್ಧವಾಗಿ ನಾವು ಈ ಒಂದು ಹೋರಾಟವನ್ನು ನಡೆಸೋದ್ರ ಮೂಲಕ ಈ ದೇಶದ ಬಾಬಾ ಸಾಹೇಬರ ಅತ್ಯುನ್ನತವಾದಂಥ ಸಂವಿಧಾನವನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸನ ನಾವೆಲ್ಲ ಮಾಡ್ತೀವಿ. ಬಾಬಾ ಸಾಹೇಬರ ಆಶಯಗಳನ್ನು ಈಡೇರಿಸ್ತಕ್ಕಂಥ ಕೆಲಸವನ್ನು ದಲಿತ ಚಳವಳಿ ಮತ್ತು ಏನು ಪ್ರಗತಿಪರ ಚಿಂತಕರು, ಅನೇಕ ಸಮುದಾಯಗಳ ಮುಖಂಡರುಗಳು ಕೂಡ ದಲಿತ ಈ ಸಂವಿಧಾನದ ಪರವಾಗಿರ್ತಕ್ಕಂಥ ಎಲ್ಲರೂ ಕೂಡ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಹಾಸನ ಜಿಲ್ಲೆಯಲ್ಲಿ RSSಗೆ ದಲಿತರ ಶಕ್ತಿ ಏನು ಅಂತಕ್ಕಂಥದ್ದನ್ನು ತೋರಿಸ್ಕೊಟ್ಟಿದ್ದೀವಿ. ಹಾಗಾಗಿ ಈ ಕಾರ್ಯಕ್ರಮ ಸಂಪೂರ್ಣ ಯಶಸ್ವಿಯಾಗಿ ನಡೀತದೆ ಅಂತೇಳಿ ಹೇಳ್ತಾ, ನನ್ನ ಹೆಸರು ಮಲ್ಲೇಶ್ ಅಂಬುಗ, ರಾಜ್ಯ ಸಮಿತಿ ಸದಸ್ಯರು, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಅಂಬೇಡ್ಕರ್ವಾದ. ನಮಸ್ಕಾರ. ಇವತ್ತು ಹಾಸನ ನಗರದಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ದಲಿತ ಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ RSS ವಿರುದ್ಧವಾಗಿ ನಮ್ಮ ಸಂವಿಧಾನ ಜಾರಿಯಾದ 75 ವರ್ಷಗಳ ಸುಸಂದರ್ಭದಲ್ಲಿ ಒಂದು ಸಂವಿಧಾನ ಸಮರ್ಪಣಾ ದಿನದ ಅಂಗವಾಗಿ RSS ವಿರುದ್ಧ ಹಾಸನ ನಗರದಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇವತ್ತು ಹೆಚ್ಚು ಕಡಿಮೆ ಒಂದು 2,000-3 ಸಾವಿರ ಜನ ಇವತ್ತು ನಮ್ಮ ಪ್ರಗತಿಪರ ಸಂಘಟನೆಯವರು ಎಲ್ಲ ಒಟ್ಟಾಗಿ RSSನವರ ವಿರುದ್ಧ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡಿದ್ದೇವೆ. ಇದರ ಉದ್ದೇಶ ಏನಪ್ಪ ಅಂತ ಅಂದರೆ, RSSನವರು ಜಾತಿಗಳ ನಡುವೆ, ಧರ್ಮಗಳ ನಡುವೆ ಕೋಮು ಸೌಹಾರ್ದವನ್ನು ಉಂಟು ಮಾಡದಲೇ ದಬ್ಬಾಳಿಕೆ ಸಂಸ್ಕೃತಿಯನ್ನು ಮಾಡ್ತಾ ಇದ್ದಾರೆ. ನಾವು ಪ್ರಜಾಪ್ರಭುತ್ವದ ಉಳಿವಿಗಾಗಿ ಹೋರಾಟ ಮಾಡ್ತಾ ಇದ್ದೀವಿ. ನಾವು ಸಂವಿಧಾನದ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಉಳಿವಿಗಾಗಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಇವತ್ತು RSSನವರು ನೀವೆಲ್ಲೇ ಹೋದರೂ ಕೋಮು ಗಲಭೆಯನ್ನು ಸೃಷ್ಟಿ ಮಾಡ್ತಾರೆ. ಸೊ ಅದರ ವಿರುದ್ಧವಾಗಿ ಇವತ್ತು ನಮ್ಮ ಸಂವಿಧಾನದ ನಮ್ಮ ಆಶಯ, ನಮ್ಮ ಸಂವಿಧಾನ ಉಳಿದ್ರೆ ನಮ್ಮ ರಾಷ್ಟ್ರ ಉಳಿಯುತ್ತೆ, ನಮ್ಮ ದೇಶ ಉಳಿಯುತ್ತೆ, ನಾವು ಉಳಿತೀವಿ. ಆ ಕಾರಣಕ್ಕಾಗಿ ಇವತ್ತು ಒಂದು ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ನಾವು ಭಾಳ ಶಾಂತವಾಗಿ ಇವತ್ತು ಹಾಸನ ನಗರದಲ್ಲಿ ಮಾಡಿದ್ದೇವೆ. ನಮ್ಮೆಲ್ಲ ಪ್ರಗತಿಪರ ನಾಯಕರು, ದಲಿತ ಸಂಘಟನೆ ನಾಯಕರು, ಎಲ್ಲ ಪೂಜ್ಯರು ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯನ್ನು ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಮತ್ತೊಮ್ಮೆ ನಮಸ್ಕಾರಗಳನ್ನು ಹೇಳ್ತೀನಿ. ದೇವಪ್ಪ ಮಲ್ಲಿಗೆವಾಳ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ಪರಿಶಿಷ್ಟ ಜಾತಿ ವಿಭಾಗ, ಹಾಸನ. ಈ ದೇಶಕ್ಕೆ ಮಾರಕವಾದಂಥ, ಈ ದೇಶದ ಸಮಾನತೆಗೆ ಮಾರಕವಾದಂಥ, ಈ ದೇಶಕ್ಕೆ ಅಭಿವೃದ್ಧಿಗೆ ಮಾರಕವಾದಂಥ ಯಾವುದಾದ್ರು ಒಂದು ಸಂಘಟನೆ ಇದೆ ಅಂದರೆ ಅದು RSS ಅವರು. ಈ ದೇಶದಲ್ಲಿರ್ತಕ್ಕಂಥ ಸಂವಿಧಾನವನ್ನು ಒಪ್ಪದೆ, ಈ ದೇಶದಲ್ಲಿರ್ತಕ್ಕಂಥ ರಾಷ್ಟ್ರೀಯ ಬಾವಟವನ್ನು ಒಪ್ಪದಂಥ ಯಾವುದಾದ್ರು ಸಂಘಟನೆ ಇದೆ ಅಂದರೆ ಅದು RSS ಸಂಘಟನೆ. ಈ ದೇಶದಲ್ಲಿ ಎಡ್ಗೇವಾರ್ ಮತ್ತು ಗೋಳ್ವಾಲ್ಕರ್ ಅಂತಕ್ಕಂಥವನು ಏನೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಏನಿದೆ ಅದಕ್ಕೆ ಇವರಿಗೆ ಒಪ್ಪಿಗೆ ಇಲ್ಲ. ಯಾಕಂದರೆ ಈ ಸಂವಿಧಾನ ಭಾತೃತ್ವವನ್ನು ಹೇಳುತ್ತೆ, ಈ ಸಂವಿಧಾನ ಸಮಾನತೆಯನ್ನು ಹೇಳುತ್ತೆ, ಈ ಸಂವಿಧಾನ ಎಲ್ಲರೂ ಕೂಡ
ಒಟ್ಟಿಗೆ ಜೀವಿಸಬೇಕು ಅಂತಕ್ಕಂಥ ಹೇಳುತ್ತೆ. ಆದರೆ ಆರ್ ಎಸ್ ಎಸ್ಗೆ ಇದು ಯಾವುದೂ ಬೇಕಾಗಿಲ್ಲ. ಏನು ಹಿಂದೆ ಬರೆದಂಥ ಮನುಸ್ಮೃತಿ ಇದೆ ಏನಿದೆ, ಮನುಸ್ಮೃತಿಯ ಆಧಾರದ ಮೇಲೆ ಇವರು ಕಟ್ಟಿದಂಥ ಆರ್ ಎಸ್ ಎಸ್ಸು. ಮನುಸ್ಮೃತಿಯ ಸಿದ್ಧಾಂತ ಏನಂತಂದರೆ ಈ ದೇಶದಲ್ಲಿ ಎಲ್ಲರೂ ಸಮಾನರಲ್ಲ, ಈ ದೇಶದಲ್ಲಿ ಎಲ್ಲರೂ ಕೂಡ ವಿದ್ಯೆ ಬೇಕಾಗಿಲ್ಲ, ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಮತದಾನ ಹಕ್ಕು ಬೇಕಾಗಿಲ್ಲ, ಈ ದೇಶದಿಂದ ಮಹಿಳೆಯರು ಮನುಷ್ಯರೇ ಅಲ್ಲ ಅಂತಕ್ಕಂಥ ಏನು ಭಾವನೆ ಇತ್ತು, ಆ ಭಾವನೆಯನ್ನು ಎತ್ತಿ ಹಿಡಿದು ಈ ದೇಶವನ್ನು ಮತ್ತೆ ಒಂದು ಏನು ಪ್ರಾಚೀನ ಕಾಲದಲ್ಲಿದ್ದಂಥ ಏನು ಈ ಮನುಸ್ಮೃತಿ ಇತ್ತು ಆ ಮನುಸ್ಮೃತಿ ತರ್ತಕ್ಕಂಥ ವ್ಯವಸ್ಥೆಯನ್ನು ಈ ಆರ್ ಎಸ್ ಎಸ್ ಮಾಡಿದ್ದಾರೆ. ಹಾಗಾಗಿ ಈ ದೇಶಕ್ಕೆ ಏನಾದರೂ ಮಾರ್ಕ ಅಂತ ಇದ್ದರೆ ಈ ಆರ್ ಎಸ್ ಎಸ್ಸು, ಈ ಆರ್ ಎಸ್ ಎಸ್ಸನ್ನು ನಿಷೇಧ ಮಾಡಬೇಕಂತ ಹೇಳಿ ಇಡೀ ಇವತ್ತು ಭಾರತ ದೇಶದಲ್ಲಿ ಬಾಬಾ ಸಾಹೇಬ್ರ ಅನುಯಾಯಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಹಾಗೆಯೇ ಕೂಡ ಹಾಸನದಲ್ಲೂ ಕೂಡ ಬಾಬಾ ಸಾಹೇಬ್ರ ಅನುಯಾಯಿಗಳು ಇವತ್ತು ಎಚ್ಚೆತ್ಕೊಂಡು ಆರ್ ಎಸ್ ಎಸ್ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಬಾಬಾ ಸಾಹೇಬ್ರ ಅವತ್ತು ಏನು ಇವತ್ತು ಆರ್ ಎಸ್ ಎಸ್ ಕಟ್ಟಿದ್ರು ಆ ಕಾಲದಲ್ಲೇ ಎಲ್ಲರೂ ಕೂಡ ಸಮಾನರಾಗಿರಬೇಕು, ಎಲ್ಲರನ್ನು ಒಟ್ಟಿಗೆ ತಗೋಬೇಕು ಅಂತ ಹೇಳಿ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಸಮತಾ ಸೈನಿಕ ದಳವನ್ನು ಕಟ್ಟಿದರು. ಅದಕ್ಕೂ ಕೂಡ 100 ವರ್ಷ ಆಗಿದೆ. ಆರ್ ಎಸ್ ಎಸ್ಗೂ ಕೂಡ ಈಗ 100 ವರ್ಷ ಆಗಿದೆ. ನಾವೆಲ್ಲರೂ ಕೂಡ ಇವತ್ತು ಬಾಬಾ ಸಾಹೇಬ್ರ ಸಿದ್ಧಾಂತದ ಅಡಿಯಲ್ಲಿ ಜಾತಿ ಧರ್ಮ ಎಲ್ಲವನ್ನು ಮೀರಿ ನಾವೆಲ್ಲರೂ ಕೂಡ ಸೌಹಾರ್ದವಾಗಿ ಏನು ಸಮಾಜದ ನಿರ್ಮಾಣವನ್ನು ಈ ಭಾರತದಲ್ಲಿ ಮಾಡಬೇಕಂತ ಅವಶ್ಯಕತೆ ಇದೆ. ಅದಕ್ಕೆ ನಾವೆಲ್ಲರೂ ಕೂಡ ಈ ದೇಶದ ಮೂಲ ವ್ಯವಸ್ಥೆಗಳು ಒಗ್ಗಟ್ಟಾಗಿ ಈ ಏನೇ ಆರ್ ಎಸ್ ಎಸ್ ಇದ್ದಾರೆ ಆರ್ ಎಸ್ ಎಸ್ನ ನಾಶ ಮಾಡಬೇಕು, ನಿಷೇಧ ಮಾಡಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ್ತಿದ್ದೀವಿ. ನಾನು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ RP ಸತೀಶ್ ಅಂತ ರಾಜ್ಯಾಧ್ಯಕ್ಷ. ಎಲ್ರಿಗೂ ಆತ್ಮೀಯರಿಗೆ ಜೈ ಭೀಮ್. ಸ್ನೇಹಿತರೆ, ಈ ದಿನ ಹಾಸನ ಜಿಲ್ಲೆ ಹಾಸನ ತಾಲೂಕಿನ ಮಟ್ಟಿಗೆ ಒಂದು ಐತಿಹಾಸಿಕ ಮತ್ತು ಚಾರಿತ್ರಿಕ ಹೋರಾಟ ಮತ್ತು ಸಮಾವೇಶ. ನಮ್ಮ ಉದ್ದೇಶ ಇಷ್ಟೇ, ಏನು ಸ್ವಯಂ ಘೋಷಿತ ಆರ್ ಎಸ್ ಎಸ್ನವರು ನಮ್ಮನ್ನು ಬಿಟ್ಟರೆ ಈ ದೇಶಕ್ಕೆ ಸ್ವತಂತ್ರ ಕೊಟ್ಟರು ಯಾರೂ ಇಲ್ಲ, ನಾವೇ ದೇಶಕ್ಕೆ ಸ್ವತಂತ್ರ ಕೊಟ್ಟರು, ನಾವೇ ಏನು ಕೊರೋನಾ ಟೈಮಲ್ಲಿ ಇನ್ನೊಂದು ಮಗದೊಂದು ಟೈಮಲ್ಲಿ ನಾವೇ ದೇಶ ಸೇವೆ ಮಾಡಿದ್ರು ಅಂತ ಏನು ಬಡಾಯಿ ಕೊಚ್ಚಿದ್ದಾರೆ. ಆದರೆ ದೇಶದ ಏನು ಸ್ವತಂತ್ರ ಹೋರಾಟಕ್ಕೆ ಸ್ವತಂತ್ರ ಸಂಗ್ರಾಮದಲ್ಲಿ ಸ್ವತಂತ್ರ ಮುಂದೆ ಏನು ಈ ಸ್ವತಂತ್ರ ದೇಶಕ್ಕೆ ಅವರ ಕೊಡುಗೆ ಏನೂ ಇಲ್ಲ. ಸಣ್ಣ ಉದಾಹರಣೆ ಇದೆ, ಏನು ಲಕ್ಷಾಂತರ ಜನ ಹೋರಾಟ ಮಾಡವ್ರೆ, ಅವರಲ್ಲಿ ಇಂಥ ಸಮುದಾಯ ಈ ಥರ ಇಷ್ಟು ಜನ ಹೋರಾಟ ಮಾಡವ್ರೆ, ಈ ಸಮುದಾಯ ಇಷ್ಟು ಜನ ಹೋರಾಟ ಮಾಡವ್ರೆ ಅಂತ ಏನೊಂದು ಮೆಮೊರ ಇದಿದೆ. ಅದರಲ್ಲಿ ಒಬ್ಬ ಆರ್ ಎಸ್ ಎಸ್ ಕಾರ್ಯಕರ್ತನಾಗಲಿ ಆರ್ ಎಸ್ ಎಸ್ನ ನಾಯಕರಾಗಲಿ ಒಂದೇ ಒಂದು ಹೆಸರಿಲ್ಲ. ಇದಕ್ಕೆ ಸ್ಪಷ್ಟ ಸಂದೇಶ ಏನು ಅಂತ ಹೇಳಿದ್ರೆ ಆರ್ ಎಸ್ ಎಸ್ ಅವರ ಕೊಡುಗೆ ಈ ದೇಶಕ್ಕೆ ನಗನಾಣ್ಯ ಏನೂ ಇಲ್ಲ ಅಂತ ಸಂದೇಶ ಇದೆ. ಮತ್ತು ಮಾನ್ಯ ಪ್ರಧಾನಮಂತ್ರಿಯವರಿಗೆ ಮತ್ತು ಆ ಅಗತ್ಯ ಬಿದ್ದರೆ ಸುಪ್ರೀಂ ಕೋರ್ಟು ನ್ಯಾಯಮೂರ್ತಿಗಳು ಮಧ್ಯವಹಿಸಿ ಈ ಆರ್ ಎಸ್ ಎಸ್ ಸಂಘಟನೆಯನ್ನು ಬ್ಯಾನ್ ಮಾಡಬೇಕು, ಉಚ್ಚಾಟನೆ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಿದ್ದೇನೆ. ಜೈ ಭೀಮ್, ಜೈ ಸಂವಿಧಾನ. ನನ್ನ ಹೆಸರು ತಿರುಮಲೆ ಶಿವಕುಮಾರ್ ಅಂತೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷ ಕೆಲಸ ಮಾಡ್ತಾಯಿದ್ದೀನಿ. ಲಕ್ಷ್ಮೀನಾರಾಯಣ ನಾಗವಾರ ಸ್ಥಾಪಿತ ಸಂಘಟನೆಯಲ್ಲಿ ಇವತ್ತು ಆರ್ ಎಸ್ ಎಸ್ ಸಂಘಟನೆ ವಿರುದ್ಧ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಇವರು ಚಳುವಳಿ ಮಾಡಿದ್ದೀವಿ ಎಲ್ಲ ಸೇರಿ. ಕಾರಣ ಏನಪ್ಪ ಅಂತಂದರೆ ಆರ್ ಎಸ್ ಎಸ್ ಸಂಘಟನೆ ಇಡೀ ದೇಶದಲ್ಲಿ ರಿಜಿಸ್ಟ್ರೇಷನ್ ಆಗಿಲ್ಲ. ಒಂದು ಅದನ್ನು ತಕ್ಷಣ ಬ್ಯಾನ್ ಮಾಡಬೇಕು. ಯಾಕೆಂತಂದರೆ ನಾವು ದೇಶಭಕ್ತರು ಅಂತ ಹೇಳ್ಕೊಂಡು ನೋಡಿ, ಗಾಂಧೀಜಿ ಕೊಂದಿತ್ತು ಆರ್ ಎಸ್ ಎಸ್ ಅವರು, ಮತ್ತು ಗೌರಿ ಲಂಕೇಶ್ ಹತ್ಯೆಯಲ್ಲೂ ಕೂಡ ಆರ್ ಎಸ್ ಎಸ್ಸು. ಇವರು ದೇಶಭಕ್ತರು ಅಂತ ಹೇಳ್ಕೊಂಡು ಆಮೇಲೆ ಇಂಡಿಯಾ ದೇಶದ ಕಾನ್ಸ್ಟಿಟ್ಯೂಷನಲ್ಲಿ ದೊಣ್ಣೆ ಹಿಡ್ಕೊಂಡು ಪ್ರೆಷರ್ ಮಾಡೋಕ್ಕೆ ಅವಕಾಶ ಇದೆ ಸರ್. ಕಾನ್ಸ್ಟಿಟ್ಯೂಷನ್ ಇಲ್ಲವೇ ಇಲ್ಲ. ಪೆನ್ ಹಿಡ್ಕೊಳ್ಳಿ, ಅವರು ರ್ಯಾಲಿ ಮಾಡಲಿ, ನಮಗೆ ವಿರೋಧ ಇಲ್ಲ. ಬಟ್ ಇವರು ದೊಣ್ಣೆ ಹಿಡ್ಕೊಂಡು ಇದು ರ್ಯಾಲಿ ಮಾಡ್ತಕ್ಕಂಥದ್ದು ಆರ್ ಎಸ್ ಎಸ್ ಅವರು, ಅದು ಸಂವಿಧಾನ ವಿರೋಧಿಯಾಗಿರುತ್ತೆ. ಇದೇ ರೀತಿ ಮುಂದುವರೆದ್ರೆ ಆ ಸಂಘಟನೆ ದಯವಿಟ್ಟು ಬ್ಯಾನ್ ಮಾಡಬೇಕು. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡಕ್ಕೂ ನಾನು ಒತ್ತಾಯ ಮಾಡ್ತಾಯಿದ್ದೀನಿ. ಕೂಡಲೇ ಅದನ್ನು ಬ್ಯಾನ್ ಮಾಡಬೇಕು. ಇಲ್ಲ ಅಂತ ಅಂದರೆ ನಾವು ಉಗ್ರವಾದ ಹೋರಾಟನ ಈ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಹೋರಾಟ ಮಾಡಬೇಕಾಗತ್ತೆ. ಯಾಕಂದರೆ ಈ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಇಲ್ಲಿವರೆಗೂ ಹೋರಾಟ ಮಾಡಿದರು ನೋಡಿ, ಅದು ಕರೆಕ್ಟಾಗಿ ವ್ಯವಸ್ಥಿತ ಸಂವಿಧಾನದ ಚೌಕಟ್ಟಲ್ಲಿ ಹೋರಾಟ ಮಾಡ್ತಾಯಿದೆ. ಮತ್ತು ಎಲ್ಲವೂ ಕೂಡ ರಿಜಿಸ್ಟ್ರೇಷನ್ ಸಂಘಟನೆಗಳು, ಇದು ರಿಜಿಸ್ಟ್ರೇಷನ್ ಆಗಿಲ್ಲ. ದಯವಿಟ್ಟು ಅದನ್ನು ತಕ್ಷಣ CM ಮತ್ತು ಸಂಬಂಧಪಟ್ಟ ಪ್ರೈಮ್ ಮಿನಿಸ್ಟರ್ ಅದನ್ನು ರದ್ದು ಮಾಡಬೇಕು ಅಂತೇಳಿ ನಾನು ಈ ಮೂಲಕ ಆಗ್ರಹ ಪಡಿಸ್ತೀನಿ. ಸ್ನೇಹಿತರೆ, ಇವತ್ತಿನ ಒಂದು ಕಾರ್ಯಕ್ರಮ RSS ವಿರುದ್ಧವಾಗಿ ನಮ್ಮ ಎಲ್ಲ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮ ಏನು ಸಂವಿಧಾನ ವಿರೋಧಿಗಳಿದ್ದಾರೆ, ಸಂವಿಧಾನ ವಿರೋಧಿಗಳಿಗೆ ಸಂವಿಧಾನಕ್ಕೆ ಬದಲಾಗಿ
ಏನು ಮನು ಸಂವಿಧಾನ ಏರಬೇಕು ಅಂತೇಳಿ ಹೊರಟಿದ್ದಾರೆ ಅವ್ರ ವಿರುದ್ಧವಾಗಿ ನಡೆಸ್ತಾ ಇದ್ದ ಕಾರ್ಯಕ್ರಮ. ಈ ಕಾರ್ಯಕ್ರಮಗಳು ದೇಶಾದ್ಯಂತ ನಡೀಬೇಕು, ಸಂವಿಧಾನ ಉಳಿಬೇಕು. ಸಂವಿಧಾನ ಉಳಿಸ್ಲಿಕ್ಕೆ ನಮ್ಮೆಲ್ಲರ ಹೋರಾಟ ಅಗತ್ಯವಾಗಿದೆ. ಇದಕ್ಕಾಗಿ ನಾವೆಲ್ಲರೂ ಕೂಡ ಎಚ್ಚೆತ್ತು ಮುಂದಿನ ಪೀಳಿಗೆಗೆ ನಾವು ಸಂವಿಧಾನ ಉಳಿಬೇಕು ಅನ್ನೋ ಕಾರಣಕ್ಕಾಗಿ ವಿಶೇಷವಾದಂಥ ಹೋರಾಟವನ್ನು ಮಾಡೋದ್ರ ಮುಖಾಂತರ ಸಂವಿಧಾನ RSSನ್ನು ಸಂಪೂರ್ಣವಾಗಿ ನಿಷೇಧ ಮಾಡಬೇಕು ಅಂತೇಳಿ ನಾವು ಈ ಮೂಲಕ ಒತ್ತಾಯವನ್ನು ಮಾಡ್ತೇವೆ. ನಾವು ಲಾಠಿ ಬಿಡಿ, ಪೆನ್ನು ಕೊಡಿ, ಲಾಠಿ ಬಿಡಿ, ಸಂವಿಧಾನ ಪೀಠಿಕೆಯನ್ನು ಕೊಡಿ ಅನ್ನೋಂಥ ಅಭಿಯಾನವನ್ನು ಸ್ಟಾರ್ಟ್ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್. ಆತ್ಮೀಯ ಎಲ್ಲ ದಲಿತ ಬಂಧುಗಳೇ, ಇವತ್ತು ಏನು ಹಾಸನ ಜಿಲ್ಲೆಯಲ್ಲಿ ದಲಿತ ವಿರೋಧಿ RSS, ಸಂವಿಧಾನ ವಿರೋಧಿ RSS ವಿರುದ್ಧ ಇವತ್ತು ನಾವು ಒಂದು ಪ್ರೊಟೆಸ್ಟ್ ಕಾರ್ಯಕ್ರಮ ಮಾಡಿದ್ದೀವಿ. ಇವತ್ತು ಸಂವಿಧಾನ ಯಾವುದೇ ಒಂದು ಜಾತಿ ಸೀಮಿತವಲ್ಲ, ಯಾವುದೇ ಧರ್ಮಕ್ಕೆ ಸೀಮಿತವಲ್ಲ, ಎಲ್ಲ ಜಾತಿಯ ಬಡವರಿಗೂ ಎಲ್ಲ ಧರ್ಮದವರಿಗೂ ಇವತ್ತು ಸಂವಿಧಾನ ಸೀಮಿತವಾಗಿದೆ. ಆದರೆ ಈ ಏನು RSSನವರು ನಾವು ಸಂವಿಧಾನ ಬದಲಾವಣೆ ಮಾಡ್ತೀವಿ, ಈ ಸಂವಿಧಾನ ದಲಿತರಿಗೆ ಮಾತ್ರ ಕೊಟ್ಟಿದೆ, ಈ ದಲಿತರಿಗೆ ಸಾಕು ಸಂವಿಧಾನ ಕೊಟ್ಟಿರೋದು, ಮುಂದೆ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಾವ್ರಲ್ಲ, ಇದು ಅವ್ರ ಮೂರ್ಖತನ. ಯಾವುದೇ ಕಾರಣಕ್ಕೂ ಸಂವಿಧಾನ ಬದಲಾವಣೆಗೆ ಅವ್ರಿಗೆ ಮಾಡೋಂಥ ಹಕ್ಕಿಲ್ಲ. ಸಂವಿಧಾನ ಬದಲಾವಣೆ ಮಾಡೋಂಥ ಹಕ್ಕು ಅವ್ರಿಗೆ ಯಾರೂ ಕೊಟ್ಟಿಲ್ಲ, ಅವ್ರು ಮಾಡೋಕ್ಕಾಗೋದಿಲ್ಲ. ಇನ್ನೂ 100 ವರ್ಷ ಅಲ್ಲ 1000 ವರ್ಷ ಆದ್ರೂ ಸಂವಿಧಾನದ ಬಗ್ಗೆ ಕೈ ಹಾಕಿದರೆ ನಾವು ಮುಂದಿನ ದಿನಗಳು ಅವ್ರಿಗೆ ಎಚ್ಚರಿಕೆ ಕೊಡಬೇಕಂತ ನಾವು ಸಂದರ್ಭದಲ್ಲಿ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ, ಇವತ್ತು ಸಂವಿಧಾನ ಯಾರ್ದು ಹಕ್ಕು ಅಲ್ಲ, ಎಲ್ಲ ಜನರ 133 ಕೋಟಿ ಜನರ ಹಕ್ಕು ಸಂವಿಧಾನ. ಈ ಸಂವಿಧಾನಕ್ಕೆ ಕೈ ಹಾಕಿದರೆ ಮುಂದೆ ನಮ್ಮ ಕೆಲವು ದಿನಗಳಲ್ಲಿ ಏನು ಸಫರ್ ಪಡಬೇಕಾಯ್ತು ಅಂತ ಅವರು ಅರ್ಥಗಳೇ ಅಂತ ನಾವು ಇವತ್ತು ಅವ್ರಿಗೆ ಎಚ್ಚರಿಕೆ ಗಂಟೆಯನ್ನು ಕೊಡ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ಸಂವಿಧಾನ ಯಾರ ಹಕ್ಕು ಅಲ್ಲ, ಸಾರ್ವಜನಿಕನ ಹಕ್ಕು, ಎಲ್ಲ ಬಡವರ ಹಕ್ಕು ಸಂವಿಧಾನ. ಅದರಿಂದ ನಾವು ಮುಂದಿನ ದಿನಗಳಲ್ಲಿ ಅವ್ರೇನಾದ್ರು ಇದಕ್ಕೆ ಕೈ ಹಾಕೋದಾದರೆ ನಮ್ಮ ಹೋರಾಟ ಸತತವಾಗಿ ರಾಜ್ಯ ಮಟ್ಟದಲ್ಲಿ, ಕೇಂದ್ರ ಮಟ್ಟದಲ್ಲಿ ನಡೆಯುತ್ತೆ ಅಂತ ಹೇಳ್ತಾ ನಾನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಆಲೂರು ತಾಲೂಕು DS ಅಧ್ಯಕ್ಷನಾಗಿ ಇವತ್ತು ಘಂಟಾಘೋಷಗಳು ಹೇಳಿಕೆ ಕೊಡ್ತಿದ್ದೇವೆ. ಇವತ್ತಿನ ದಿವಸ ಹಾಸನ ಜಿಲ್ಲೆಯಲ್ಲಿ ಒಂದು RSS ವಿರುದ್ಧ ಒಂದು ಪ್ರತಿಭಟನೆಯನ್ನು ಇಟ್ಟಿದ್ದು, ಬೃಹತ್ ಹೋರಾಟವನ್ನು ಮಾಡಿದ್ವಿ. RSS ವಿರುದ್ಧವಾಗಿ ಎಲ್ಲ ತಾಲೂಕಿನವರು ಸಹ ನಮಗೆ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ದಲಿತ ಮುಖಂಡರುಗಳು, ನಮ್ಮ ದಲಿತ ಹಿರಿಯ ನಾಯಕರುಗಳು, ಎಲ್ಲ ನಾಯಕರುಗಳು ಇವತ್ತು ನಮಗೆ ಒಂದು ಸಾಥ್ ಮಾಡಿ ಈ ಒಂದು RSS ವಿರುದ್ಧ ನಮ್ಮ ಒಂದು ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಿದ್ದಾರೆ. ಈ ಮೂಲಕ ನಾವು ಹೇಳೋದೇನೆಂದರೆ, ದಲಿತ ವಿರೋಧಿ RSSನ್ನು ನಾವು ಇವತ್ತು ಯಾರು ಅಂಬೇಡ್ಕರ್ ಮಕ್ಕಳು ಅಥವಾ ಅಂಬೇಡ್ಕರ್ ಮರಿಮಕ್ಕಳು, ಮೊಮ್ಮಕ್ಕಳು ಮರಿಮಕ್ಕಳು ಏನಿದ್ದೀವಿ, ಇವತ್ತು RSSಗೆ ನಾವು ಯಾರು ಅನ್ನೋದನ್ನು ಇವತ್ತು ತೋರಿಸಿದ್ದೀವಿ. ನಮ್ಮ ಹಾಸನ ಜಿಲ್ಲೆ ಒಳಗಡೆ ಇವತ್ತು ಒಂದು 50 ವರ್ಷ ಕಾಲ ನಮ್ಮ ಸಂಘಟನೆಯಿಂದ ಇವತ್ತು ಫಸ್ಟ್ ಟೈಮ್ ಇದೇ ಮೊದಲನೇ ಬಾರಿಗೆ ನಾವು ಒಂದು RSSಗೆ ಟ್ಯಾಂಕ್ ಕೊಟ್ಟಿದ್ದೀವಿ. ಇದು ಮುಂದೆ ಅವರು ಎಚ್ಚರಿಸ್ಕೋಬೇಕು. ನಮ್ಮ ಅಂಬೇಡ್ಕರ್ ಮಕ್ಕಳು ಮರಿಮಕ್ಕಳನ್ನ ಕೆಣಕಬಾರ್ದು. ಅವರು ಹಾಸನ ಜಿಲ್ಲೆ ಒಳಗಡೆ ನಾವು ಎಷ್ಟು ಪ್ರಬಲವಿದ್ದೀವಿ ಅಂತ ಅವ್ರು ನಮ್ಮನ್ನು ನೋಡ್ಕೋಬೇಕು. ಅವರು ಯಾವತ್ತೂ ನಮ್ಮನ್ನು ಇನ್ನು ಕೆಣಕೋದು ದೊಡ್ಡ ಒಂದು ಇದು ಅಂತ ನಾನು ಅಂದ್ಕೋತೀನಿ, ಭಾವಿಸ್ತೀನಿ. ಉಮೇಶ್ ಆಚ್ಕೋಡ್ನಳ್ಳಿ, DSS ಪರಿವರ್ತನವಾದ ಜಿಲ್ಲಾ ಉಪಾಧ್ಯಕ್ಷರು. ಈ ಸಂದರ್ಭದಲ್ಲಿ ಎಂ ಸೋಮಶೇಖರ್, HK ಸಂದೀಶ್, ಅಂಬುಗ ಮಲ್ಲೇಶ್, RPI ಸತೀಶ್, ಹೆತ್ತೂರು ನಾಗರಾಜ್, ಮುಬಾಶಿರ್ ಅಹಮದ್, ರಾಜೇಶ್, ಈರೀಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.